ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಲೋಕ ಡಿಜಿಟಲ್ ಮೀಡಿಯಾ. ನಾನು ತರುಣ್ ಲೋಕೇಶ್. ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಟೀಚರ್ ಆಗಬೇಕು ಅನ್ನೋ ಒಂದಿಷ್ಟು ನಡುವೆ ಜನ ನಾನು ಯೂಟ್ಯೂಬರ್ ಆಗಬೇಕು ಅಂತಾನು ಹೇಳ್ತಾ ಇರ್ತಾರೆ. ನೀವು ಗಮನಿಸ್ತಾ ಇರ್ತೀರಾ. ಯಾಕೆ ಅಂದ್ರೆ ಯೂಟ್ಯೂಬ್ ಬಗ್ಗೆ ಅವರು ಚೆನ್ನಾಗಿ ಮಾಹಿತಿ ತಿಳ್ಕೊಂಡಿರ್ತಾರೆ. ಹಂಗಾದ್ರೆ ಅವರು ನಾನು ಯಾಕೆ ಯೂಟ್ಯೂಬರ್ ಆಗಬೇಕು ಅಂತ ಹೇಳ್ತಾರೆ ಅನ್ನೋದಾದ್ರೆ, ಒಬ್ಬ ಸರ್ಕಾರ ನೌಕರನಿಗೆ 3 ರಿಂದ 4 ತಿಂಗಳಲ್ಲಿ ಬರುವಂತಹ ಆದಾಯ ಯೂಟ್ಯೂಬರ್ಗಳಿಗೆ ಒಂದೇ ತಿಂಗಳಲ್ಲಿ ಬರ್ತಾ ಇರುತ್ತೆ. ಹಾಗಾದ್ರೆ ಕನ್ನಡದಲ್ಲಿ ಅತಿ ಹೆಚ್ಚು ಆದಾಯ ಗಳಿಸುವಂತ ಯೂಟ್ಯೂಬರ್ಗಳು ಯಾರು? ಹಂಗಾರೆ ಕನ್ನಡದಲ್ಲಿ ಟಾಪ್ 10 ಯೂಟ್ಯೂಬರ್ಗಳು ಯಾರು ಅಂತ ನಿಮಗೆ ತಿಳಿದಿರೋದಿಲ್ಲ. ಅವರು ಯೂಟ್ಯೂಬ್ ಚಾನಲ್ಗಳನ್ನ ನೀವು ಗಮನಿಸ್ತಾ ಇರ್ತೀರಾ. ಕನ್ನಡದಲ್ಲಿ ಅತಿ ಹೆಚ್ಚು ಆದಾಯ ಗಳಿಸುವಂತ ಯೂಟ್ಯೂಬ್ ಚಾನಲ್ಗಳು ಯಾರು ಹಾಗೂ ಟಾಪ್ 10 ಯೂಟ್ಯೂಬರ್ಗಳು ಯಾರು ಅಂತ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳ್ಕೊಳ್ಳೋಣ. ನಮ್ಮ ಚಾನಲ್ಗೆ ಏನಾದ್ರು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಬಹುದು. ಹಾಗೂ ನಿಮ್ಮ ಪ್ರಶ್ನೆಗಳು ಏನಾದ್ರು ಇದ್ರೆ ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ಈಗ ಡೈರೆಕ್ಟ್ ಆಗಿ ವಿಚಾರಕ್ಕೆ ಹೋಗ್ಬಿಡೋಣ. ಯೂಟ್ಯೂಬ್ ನಲ್ಲಿ ದುಡ್ಡು ಮಾಡಬೇಕು ಅನ್ನೋದಾದ್ರೆ ಒಂದು ಕ್ರೈಟೀರಿಯಾ ಇದೆ. ಆ ಕ್ರೈಟೀರಿಯಾ ಏನು ಅಂದ್ರೆ 1000 ಸಬ್ಸ್ಕ್ರೈಬರ್ಗಳು ಕಂಪ್ಲೀಟ್ ಆಗಿರ್ಬೇಕು ಹಾಗೂ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರ್ಬೇಕು. ಟಾಪ್ 10 ನಲ್ಲಿ ಯಾರು ಬರ್ತಾರೆ ಅಂದ್ರೆ ಸೃಜನ್ ಡ್ರಾಮಾ ಜೂನಿಯರ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅವರು ಯೂಟ್ಯೂಬ್ ಡ್ರಾಮಾ ಜೂನಿಯರ್ಸ್ ಅಲ್ಲಿ ಸಾಕಷ್ಟು ಫೇಮಸ್ ಆಗಿದ್ರು. ಇವರು ಯೂಟ್ಯೂಬ್ ಕ್ರಿಯೇಟ್ ಮಾಡಿದ್ದು ಯಾವತ್ತು ಅಂದ್ರೆ ಜುಲೈ 7ನೇ ತಾರೀಕು 2020ರಲ್ಲಿ ಇವರು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ತಾರೆ. ಇವರ ಆದಾಯ ಸುಮಾರು ಬಂದು 30 ರಿಂದ 50 ಸಾವಿರ ಆದಾಯ ಇರ್ಬೋದು. ಕಮ್ಮಿ ಅಂದ್ರೆ ಇಷ್ಟು ಆದಾಯ ಬರುತ್ತೆ ತಿಂಗಳಿಗೆ ಅಂತ ನಾನು ಹೇಳ್ತಾ ಇರುವ ತಕ್ಕದ್ದು. ಟಾಪ್ 9 ಪೊಸಿಷನ್ ಅಲ್ಲಿ ಯಾರು ಬರ್ತಾರೆ ಅಂದ್ರೆ ನನಗೂ ಶಾಕ್ ಆಯ್ತು. ಯೂಟ್ಯೂಬ್ ನೋಡಿ ಇವ್ರು ಟಾಪ್ 9 ಅಲ್ಲಿ ಬರ್ತಾರೆ ಅಂತ. ಆಸ್ ಪರ್ ಸೋಷಿಯಲ್ ಬ್ಲೇಡ್ ಅದ್ರ ಮಾಹಿತಿ ಪ್ರಕಾರ ಇವರು ಯೂಸ್ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಟ್ರೋಲ್ ವಿಡಿಯೋಗಳಿಗೆ ಚೆನ್ನಾಗಿ ರಿಯಾಕ್ಷನ್ ಮಾಡ್ತಾ ಇರ್ತಾರೆ. ನಾನು ಸಾಕಷ್ಟು ಸರಿ ಇವ್ರ ವಿಡಿಯೋಗಳನ್ನ ಗಮನಿಸ್ತಾ ಇರ್ತೀನಿ. ತುಂಬಾ ಚೆನ್ನಾಗಿ ಮಾಡ್ತಾರೆ. ತುಂಬಾ ಹಿಂದೆನೆ ಕ್ರಿಯೇಟ್ ಮಾಡಿದ್ದಾರೆ. ಇವರು ವೈರಲ್ ಆಗಿದ್ದು ಆದ್ರೆ ಈಗ 1 ವರ್ಷದಿಂದ ವೈರಲ್ ಆಗಿದ್ದು. ಇವರ ಆದಾಯ ಸುಮಾರು 40 ರಿಂದ 50 ಸಾವಿರದವರೆಗೂ ಆದಾಯ ಬರ್ಬೋದು. 55 ಸಾವಿರದವರೆಗೂ ಬರ್ಬೋದು. ಕಮ್ಮಿ ಅಂದ್ರೆ ಆದಾಯ ನಾನು ಹೇಳ್ತಾ ಇರುವ ತಕ್ಕದ್ದು. ನೆಕ್ಸ್ಟ್ ಟಾಪ್ 8 ಯಾರು ಬರ್ತಾರೆ ಅಂದ್ರೆ ಪ್ರಕಾಶ್ ಆರ್ಕೆ ಅಂತ. ಇವರು IPL ಬಗ್ಗೆ ಅದ್ರ ಬಗ್ಗೆ ಎಲ್ಲ ವಿಡಿಯೋಗಳು ಮಾಡ್ತಾ ಇರ್ತಾರೆ. ನಾನು ಗಮನಿಸಿದ್ದೀನಿ. ನಾನು IPL ಎಲ್ಲ ಅಷ್ಟು ಫಾಲೋ ಮಾಡೋದಿಲ್ಲ, ಅದಕ್ಕೋಸ್ಕರ ನಾನು ಅಷ್ಟು ಇವ್ರ ವಿಡಿಯೋಗಳನ್ನ ನೋಡಕ್ ಹೋಗೋದಿಲ್ಲ. ಸೆಪ್ಟೆಂಬರ್ 7ನೇ ತಾರೀಕು 2018ರಲ್ಲಿ ಇವರು ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡ್ಕೊಳ್ತಾರೆ. ಇವರ ಆದಾಯ ಬಂದು 55 ಸಾವಿರದಿಂದ ಹಿಡಿದು 60 ಸಾವಿರದವರೆಗೂ 65 ಸಾವಿರದವರೆಗೂ ಬರ್ಬೋದು ಅಂತ ಹೇಳಿದೆ ಸೋಷಿಯಲ್ ಬ್ಲೇಡ್. ಟಾಪ್ 7 ಪೊಸಿಷನ್ ಅಲ್ಲಿ ಯಾರು ಬರ್ತಾರೆ ಅಂದ್ರೆ ಧನ್ರಾಜ್ ಆಚಾರ್ ಅವರು. ಇವ್ರು ಗಂಡ ಹೆಂಡತಿ ವಿಡಿಯೋನ ಗಂಡ ಹೆಂಡತಿ ಇಬ್ಬರು ಸೇರ್ಕೊಂಡು ವಿಡಿಯೋನ ಮಾಡ್ತಾ ಇರ್ತಾರೆ. ಇವ್ರ ವಿಡಿಯೋಗಳನ್ನ ಗಮನಿಸ್ತಾ ಇರ್ತೀನಿ ಅವಾಗ. ಇವರು ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡಿದ್ದು ನವೆಂಬರ್ 27ನೇ ತಾರೀಕು 2012ರಲ್ಲಿ ಇವರು ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡಿರ್ತಾರೆ. ಇವರ ಆದಾಯ ಬಂದು 40 ಸಾವಿರದಿಂದ 60 ಸಾವಿರದವರೆಗೂ ಬರ್ಬೋದು. ಆಸ್ ಪರ್ 60-70 ಸಾವಿರದವರೆಗೂ ಇವರ ಆದಾಯ ಹೋಗ್ಬೋದು ಆಸ್ ಪರ್ ಸೋಷಿಯಲ್ ಬ್ಲೇಡ್ ಮುಖಾಂತರ. ಇನ್ನೊಂದು ನೆಕ್ಸ್ಟ್ ಟಾಪ್ 6 ಯಾರು ಅಂತ ಕೇಳೋದಾದ್ರೆ, ಇವರ ಯೂಟ್ಯೂಬ್ ನಲ್ಲಿ ಎಲ್ಲ ಚಾನಲ್ಗಳಲ್ಲೂ ಶಾರ್ಟ್ ಫಿಲಮ್ ಗಳಲ್ಲಿ ನೋಡಿರ್ತೀರ. ಇವ್ರುಗಳನ್ನ ತುಂಬಾ ಚೆನ್ನಾಗಿ ಗಮನಿಸಿರ್ತೀರ. ಆದ್ರೆ ಇವ್ರದೇ ಅಂತ ಒಂದು ಸಪರೇಟ್ ಯೂಟ್ಯೂಬ್ ಚಾನಲ್ ಇದೆಯೇನೋ. ಇವರು ರೀಲ್ಸ್ ಗಳು ಸಾಕಷ್ಟು ವೈರಲ್ ಆಗ್ತಾ ಇರುತ್ತೆ ಶಾರ್ಟ್ ಫಿಲಮ್ ಸಂಬಂಧಪಟ್ಟಂಗೆ. JMR ಸ್ಟುಡಿಯೋಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅದು ಮಾರ್ಚ್ 2020 17ನೇ ತಾರೀಕಲ್ಲಿ ಕ್ರಿಯೇಟ್ ಆಗಿರುತ್ತೆ. ಇವರ ಆದಾಯ ಬಂದು 60 ರಿಂದ 70-75 ಸಾವಿರದವರೆಗೂ ಇವರ ಆದಾಯ ಇದೆ. ಈ ಕಮ್ಮಿ ಅಂದ್ರೆ ಇಷ್ಟು ಆದಾಯ ಬರುತ್ತೆ. ಒಂದು ಶಾರ್ಟ್ ಫಿಲಮ್ ನ ಇಷ್ಟು ಆದಾಯ ನಡೆಸ್ಕೊಂಡು ಹೋಗಕ್ಕಾಗಲ್ಲ. ಕಮ್ಮಿ ಅಂದ್ರೆ ಇಷ್ಟು ಆದಾಯ ಬಂದೇ ಬರುತ್ತೆ ಅವರಿಗೆ ತಿಂಗಳಿಗೆ. ಟಾಪ್ 5 ಪೊಸಿಷನ್ ಅಲ್ಲಿ ಯಾರು ಬರ್ತಾರೆ ಅಂದ್ರೆ ನನ್ನ ಪರ್ಸನಲ್ ಫೇವರೇಟ್, ಕನ್ನಡದಲ್ಲಿ ಎಂಟರ್ಟೈನ್ಮೆಂಟ್ ಸಂಬಂಧಪಟ್ಟಂಗೆ ಶಾರ್ಟ್ ಗಳನ್ನ ಕ್ರಿಯೇಟ್ ಮಾಡೋದಾಗ್ಲಿ, ಒಂಥರ ಎಂಟರ್ಟೈನ್ಮೆಂಟ್ ಒಂದು ಕಂಟೆಂಟ್ ಗೆ ಗಮನ ಕೊಟ್ಟಿದ್ದು ಫಸ್ಟ್ ನಾನು ನೋಡಿದ್ದು ಯಾರು ಅಂದ್ರೆ ರಘು ವೆಂಚರ್ ಅವರು. ಇವರು ಬಿಗ್ ಬಾಸ್ ಸಹಿತ ಹೋಗಿ ಬಂದಿದ್ದಾರೆ. 10ನೇ ತಾರೀಕು 7ನೇ ತಿಂಗಳು 2017ರಲ್ಲಿ ಇವರು ಕ್ರಿಯೇಟ್ ಮಾಡಿದ್ದಾರೆ. ಇವರ ಆದಾಯ ಬಂದು 75 ರಿಂದ 80 ಸಾವಿರದವರೆಗೂ ಇವರ ಆದಾಯ ಇದೆ. ಹಾಗಾದ್ರೆ ಕನ್ನಡದಲ್ಲಿ ಟಾಪ್ 4 ಯೂಟ್ಯೂಬರ್ಸ್ ಗಳು ಯಾರು ಈಗ ತಿಳ್ಕೊಂಡು ಹೋಗೋಣ. ಟೆಕ್ಕಿ ಸಾಂಗ್ಸ್, ಇವರು ಟೆಕ್ನಾಲಜಿಗೆ ಸಂಬಂಧಪಟ್ಟಂಗೆ ಡಾಕ್ಟರು ಅಂತ ಸಾಕಷ್ಟು ವಿಡಿಯೋಗಳು ರೀಲ್ಸ್ ಗಳನ್ನೆಲ್ಲ ನೀವು ಗಮನಿಸಿರ್ತೀರಾ. ಹಾಗೂ ಯೂಟ್ಯೂಬ್ ನಲ್ಲಿ ಸಾಕಷ್ಟು ವಿಡಿಯೋಗಳು ಇವ್ರದ್ದು ವೈರಲ್ ಆಗ್ತಾ ಇರುತ್ತೆ. ಟೆಕ್ನಾಲಜಿ ಸಂಬಂಧಪಟ್ಟಂಗೆ ಇವ್ರು ವಿಡಿಯೋ ಮಾಡ್ತಾ ಇರ್ತಾರೆ. ಇವರ ಆದಾಯ ಸುಮಾರು 3 ರಿಂದ 5 ಲಕ್ಷ ಇರಬಹುದು ಅಂತ ಇದೆ ಸೋಷಿಯಲ್ ಬ್ಲೇಡ್ ಅಲ್ಲಿ ಕೊಟ್ಟಿರತಕ್ಕದ್ದು. ಇವರು ಯೂಟ್ಯೂಬ್ ಚಾನಲ್ ಯಾವಾಗ ಕ್ರಿಯೇಟ್ ಮಾಡಿದ್ದು? ಅಕ್ಟೋಬರ್ 15ನೇ ತಾರೀಕು 2014ರಲ್ಲಿ ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಇವರ ಆದಾಯ 5 ರಿಂದ 6 ಲಕ್ಷ. ಇವರು ಚೆನ್ನಾಗಿದೆ, ಹೋಗಿ ನೋಡ್ಬೋದು ನೀವು. ಆಮೇಲೆ ಟಾಪ್ 3 ನಮಗೂ ನಿಮಗೂ ಗೊತ್ತು, ಟೆಕ್ನಾಲಜಿ ಸಂಬಂಧಪಟ್ಟಂಗೆ ವಿಡಿಯೋಗಳನ್ನ ಮಾಡ್ತಾ ಇರ್ತಾರೆ. ಇವರು ಸಾಕಷ್ಟು ಫೇಮಸ್ಸು. ನಮ್ಮ ಡ್ರೋನ್ ಪ್ರತಾಪ್ ಅವ್ರನ್ನ ಬಯಲ್ಗೆಳೆದಿದ್ದು ಯಾರು? ಇವರೇ ಸಂದೀಪ್ ಅವರು. ಇವರ ಆದಾಯ ಬಂದು ಸುಮಾರು 8 ಲಕ್ಷದವರೆಗೂ ಇರ್ಬೋದು. 6 ರಿಂದ 8 ಲಕ್ಷದವರೆಗೂ ಆಸ್ ಪರ್ ಒಂದು ತಿಂಗಳಲ್ಲಿ ದುಡಿಬಹುದು ಅಂತ ಸೋಷಿಯಲ್ ಬ್ಲೇಡ್ ಅಲ್ಲಿ ಮಾಹಿತಿ ಕೊಟ್ಟಿದೆ. ಇವರ ಯೂಟ್ಯೂಬ್ ಚಾನಲ್ ಯಾವಾಗ ಕ್ರಿಯೇಟ್ ಮಾಡಿದ್ದು? ಫೆಬ್ರವರಿ 3ನೇ ತಾರೀಕು 2011ರಲ್ಲಿ ಇವರು ಕ್ರಿಯೇಟ್ ಮಾಡ್ಕೊಳ್ತಾರೆ. ಈಗ ಟಾಪ್ 2 ನಿಮ್ಮ ಕಣ್ಣಿರತಕ್ಕದ್ದು ಟಾಪ್ 2 ಯಾರು ಅಂದ್ರೆ ಫ್ಲೈಯಿಂಗ್ ಪಾಸ್ಪೋರ್ಟ್ ಅವರು. ಇವರ ಆದಾಯ ಸುಮಾರು ಆಸ್ ಪರ್ ಸೋಷಿಯಲ್ ಬ್ಲೇಡ್ ಮುಖಾಂತರ ಹೇಳೋದಾದ್ರೆ 9 ರಿಂದ 10 ಲಕ್ಷದವರೆಗೂ ಬರ್ಬೋದು ಅಂತ ಸೋಷಿಯಲ್ ಬ್ಲೇಡ್ ಹೇಳಿದೆ. ಇವರು ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದು 2021ನೇ ತಾರೀಕು ಜೂನ್ ಅಲ್ಲಿ ಇವರು ಕ್ರಿಯೇಟ್ ಮಾಡ್ಕೊಳ್ತಾರೆ.
ಈಗ ಟಾಪ್ 1 ಪೊಸಿಷನ್ ಅಲ್ಲಿ ಯಾರು ಇರ್ತಾರೆ ನಿಮ್ಗೆ ಆಲ್ಮೋಸ್ಟ್ ಟಾಪ್ 10 ಇಂದನೇ ಮಾಹಿತಿ ನಿಮ್ಗೆ ಸಿಕ್ಕಿರುತ್ತೆ. ಟಾಪ್ 1 ಪೊಸಿಷನ್ ಅಲ್ಲಿ ಡಾಕ್ಟರ್ ಬ್ರೋ ಅವರು ಇದ್ದಾರೆ. ಇವರ ಆದಾಯ ಸುಮಾರು 10 ರಿಂದ 12 ಲಕ್ಷದವರೆಗೂ ಇರ್ಬೋದು. ಸೋಷಿಯಲ್ ಬ್ಲೇಡ್ ಅಲ್ಲಿ ಕೊಟ್ಟಿರುವಂತ ಮಾಹಿತಿ ಇದ್ರಲ್ಲಿ ಹೆಚ್ಚು ಕಮ್ಮಿ ಆಗಿರುತ್ತೆ. ಎಲ್ಲ ಯೂಟ್ಯೂಬರ್ಸ್ ಹೆಚ್ಚು ಕಮ್ಮಿ ಆಗಿರುತ್ತೆ. ಇಷ್ಟೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಆವರೇಜ್ ಆಗಿ ಇಷ್ಟು ದುಡಿತಾರೆ, ಅವ್ರು ಕಮ್ಮಿ ಅಂದ್ರೆ ಇಷ್ಟು ದುಡಿತಾರೆ ಅಂತ ಒಂದು ಆವರೇಜ್ ಆಗಿ ಹೇಳಿರತಕ್ಕದ್ದು. ಡಾಕ್ಟರ್ ಬ್ರೋ ಅವರು ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡಿರೋದು ಮಾರ್ಚ್ 27ನೇ ತಾರೀಕು 2018ರಲ್ಲಿ. ಇವರು ಕನ್ನಡದ ಟಾಪ್ 10 ಯೂಟ್ಯೂಬರ್ಸ್. ಹಾಗಾದ್ರೆ ಡಾಕ್ಟರ್ ಬ್ರೋ ಅವ್ರಿಗಿಂತ ಆದಾಯ ಜಾಸ್ತಿ ಗಳಿಸುವಂತ ಯೂಟ್ಯೂಬರ್ಸ್ ಯಾರು ಇಲ್ವಾ ಅಂತ ನೀವು ನನ್ನನ್ನ ಕೇಳೋದಾದ್ರೆ ಸಾಕಷ್ಟು ಯೂಟ್ಯೂಬರ್ಸ್ ಗಳು ಇದ್ದಾರೆ. ಆದ್ರೆ ಅವನ್ನ ನಾನು ಲೀಸ್ಟ್ ಅಲ್ಲಿ ಹಾಕೊಳಕ್ ಹೋಗಿ ನಾನು ಬರೀ ದುಡ್ಡನ್ನ ನಾವು ಮಾನದಂಡ ಮಾಡ್ಕೊಳ್ಳೋದಲ್ಲೇ ಅವ್ರು ಯಾವ ರೀತಿ ಕಂಟೆಂಟ್ ಕೊಡ್ತಾ ಇರ್ತಾರೆ, ಅದಕ್ಕೆ ಸಮಾಜದಿಂದ ಏನು ಉಪಯೋಗ ಆ ಕಂಟೆಂಟ್ಗಳಿಂದ ಅದನ್ನೆಲ್ಲ ಆಧರಿಸಿ ವಿಡಿಯೋನ ಮಾಡಿರತಕ್ಕದ್ದು. ಅದಕ್ಕೋಸ್ಕರನೇ ಟಾಪ್ 10 ನಲ್ಲಿ ಈ ಲೀಸ್ಟ್ ಬಂದಿದೆ. ಇನ್ನು ಕೆಲವೊಂದಿಷ್ಟು ಜನ ಲಾಗ್ಸ್ ಮಾಡ್ತಾ ಇರ್ತಾರೆ, ಡೈಲಿ ಲಾಗ್ಸ್, ಅದನ್ನೆಲ್ಲ ನಾನು ಅಷ್ಟು ಇನ್ವಾಲ್ವ್ ಮಾಡಕ್ ಹೋಗಲ್ಲ ಇಂಥ ಕಂಟೆಂಟ್ಗಳಲ್ಲಿ. ಇವರಿಗಿಂತ ಆದಾಯ ಮಾಡುವವರು ಸಾಕಷ್ಟು ಡಿಜಿಟಲ್ ಮೀಡಿಯಾ ಯೂಟ್ಯೂಬರ್ಸ್ಗಳು ಇದ್ದಾರೆ. ಈಗ mastmag.com ಆಗಲಿ, ಆಮೇಲೆ ಕರ್ನಾಟಕ ಟಿವಿ ಅಂತ ಯೂಟ್ಯೂಬ್ ಚಾನಲ್ಗಳಿದೆ. ಆ ಥರ ಯೂಟ್ಯೂಬ್ ಚಾನಲ್ಗಳು ಇನ್ನೂ ಚೆನ್ನಾಗಿ ಆದಾಯ ಮಾಡ್ತಾರೆ. ಬಟ್ ಅದೆಲ್ಲ ಡಿಜಿಟಲ್ ಮೀಡಿಯಾ ಕ್ಯಾಟಗರಿಗಳಿಗೆ ಸೇರುತ್ತೆ, ಅವ್ರದ್ದು ಟೀಮ್ಗಳಿರುತ್ತೆ. ಅದಕ್ಕೋಸ್ಕರ ಅವ್ರನ್ನ ನಾನು ಈ ಲಿಸ್ಟ್ ಅಲ್ಲಿ ತಂದು ತೋರಿಸ್ತಾರೆ. ಅದಕ್ಕೆ ಟಾಪ್ 10 ಯೂಟ್ಯೂಬರ್ಸ್ ಅಂತ ಲಿಸ್ಟ್ ನ ಕೊಟ್ಟಿರೋದು. ನಿಮ್ ಪ್ರಕಾರ ಯಾವ ಟಾಪ್ 1 ಪೊಸಿಷನ್ ಅಲ್ಲಿ ಇದ್ದಾರೆ, ನಿಮ್ ಪ್ರಕಾರ ಯಾವ ಯೂಟ್ಯೂಬರ್ಸ್ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ಗೆ ಏನಾದ್ರು ಫಸ್ಟ್ ಟೈಮ್ ಕೊಟ್ಟಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಬಹುದು. ನಿಮ್ಮ ಪ್ರಶ್ನೆಗಳು ಏನಾದ್ರು ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ನೋಡ್ತಾ ಲೋಕಲ್ ಡಿಜಿಟಲ್ ಮೀಡಿಯಾ, ಇದು ನವೀನ ಜೀವನ.